ಮಾಧ್ಯಮದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಹೇಳಿಕೆ ಚರ್ಚೆ ಆಗ್ತಾ ಇದೆ. ಅದೇ ನಾನು ಹೇಳ್ತಾ ಇರುವಂಥದ್ದು, ಸಿದ್ದರಾಮಯ್ಯ ಅವರೊಬ್ಬರು ಅನುಭವಿ ರಾಜಕಾರಣಿಗಳು. ಇವತ್ತು ಆಗಿರುವಂಥದ್ದು ಅನ್ಯಾಯ ಹಿಂದೂಗಳ ಮೇಲೆ, ನಮ್ಮ ಅಣ್ಣತಮ್ಮರ ಮೇಲೆ ಆಗಿದೆ. ಅವ್ರು ಗುರುತಿಸಿ ಅವ್ರು ದಾಳಿಗಳನ್ನು ಮಾಡಿ 22 ಜನ ಅಮಾಯಕರನ್ನು ಕೊಲೆ ಮಾಡಿದ್ದಾರೆ. ಅದೇ ಅಲ್ಲದೆ ನಾನು ಹೇಳಿದೆಲ್ಲ, ನಮ್ಮ ಉತ್ತರ ಕರ್ನಾಟಕದವರೇ 80 ಜನ ಹಿಂದಿನ ದಿವಸ ಇದ್ದರು, 24 ಗಂಟೆ ಮೊದಲು. ಇದೇನಾದರೂ ಅವರು ಅದನ್ನೇ ಪ್ಲ್ಯಾನ್ 1 ಡೇ ಬಿಫೋರ್ ಹೇಳಿದ್ರಂದರೆ ನಮ್ಮ ಕರ್ನಾಟಕದವ್ರಿಗೆ 100 ಜನ ಸಾಯ್ತಾ ಇದ್ರು ಅವತ್ತು. ಮತ್ತು ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದರೆ ನಾವು ಯಾವ ಏನಂತ ಹೇಳಬೇಕು ಅವ್ರಿಗೆ? ಈ ರೀತಿ ಆಗಬಾರ್ದು. ಅವ್ರಿಗೆ ಭಾಳ ದಿಟ್ಟತನದಿಂದ ತಪ್ಪು ಯಾರೇ ಮಾಡಿರಲಿ, ಯಾವುದೇ ಪಕ್ಷದಲ್ಲಿರಲಿ, ಯಾವುದೇ ಸಮಾಜದವರಿರಲಿ, ಅದನ್ನು ಅವ್ರು ಖಂಡನೆ ಮಾಡಬೇಕು ಮತ್ತು ಹಿಂದೂಗಳ ರಕ್ಷಣೆಗಾಗಿ ಅವ್ರು ಭದ್ರಾಗಿ ನಿಲ್ಲಬೇಕು. ಸರ್, ಈಗ 2ನೇ ತಾರೀಕು ಜಾತಿ ಜನಗಣತಿ ಮತ್ತೆ 2ನೇ ಬಾರಿಗೆ ಚರ್ಚೆಗೆ ಬರ್ತಾ ಇದೆ. ತಮ್ಮ ನಿಲುವು ಏನು ಸರ್? ತಮ್ಮ ಸಮುದಾಯದ ಅಂಕಿಅಂಶಗಳು ಸರಿಯಾಗಿದೆ, ತಾವು ಗಮನಿಸಿದ್ದೀರಾ? ನಾವು ಜಾತಿ ಜನಗಣತಿ 100% ತಪ್ಪಾಗಿದೆ. ಯಾರೂ ಸಹಿತ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಅವ್ರ ಮನೆಗೆ ಬಂದು ಜಾತಿ ಜನಗಣತಿಯನ್ನು ಮಾಡಿಲ್ಲ. ನಾವೆಲ್ಲ ಕಡೆಯಿಂದ ರಿಪೋರ್ಟ್ ತಗೊಂಡಿದ್ದೀವಿ. ನಮ್ಮದು ಟೋಟಲ್ ವೀರಶೈವ ಲಿಂಗಾಯತ ಸಮಾಜ ಅಬೌಟ್ 1,25,00,000 ಇದೆ ನಮ್ಮಲ್ಲಿರುವಂಥದ್ದು. ಅವ್ರು ಮಾಡ್ತಾ ಇರುವಂಥದ್ದು 60 ಲಕ್ಷ, ಅಂದರೆ 50% ಕಮ್ಮಿ ಮಾಡಿದ್ದಾರೆ. ಯಾರು ಹಿಂದೂಗಳನ್ನು ಅಂಥವ್ರು ಅಥವಾ ಇದರಲ್ಲಿರುವಂಥ ಬೇರೆ ಬೇರೆದವ್ರಿಗೆ ತಮಗೆ ಬೇಕಾಗಿರುವಂಥವ್ರಿಗೆ ಅದನ್ನು ಡಬಲ್ ಮಾಡಿ, ಅಂಕಿಅಂಶಗಳನ್ನು ಡಬಲ್ ಮಾಡಿ ಅದನ್ನು ಹೇಳಿಕೆಯನ್ನು ಕೊಡುವಂಥದ್ದು ಮಾಡಿದ್ದಾರೆ. ಯಾರು ಅವ್ರಿಗೆ ಪಕ್ಷಕ್ಕೆ ಸಪೋರ್ಟ್ ಆಗಿಲ್ಲ ಅನ್ನುವಂಥದ್ದು ಅವ್ರ ಭಾವನೆ ಇದೆ, ಅದನ್ನು ಅಂಕಿಅಂಶಗಳನ್ನು ಅರ್ಧಕ್ಕಿಂತಲೂ ಕಡಿಮೆ ಮಾಡಿದ್ದಾರೆ. ಇದನ್ನು ವಿರೋಧಿಸ್ತೇವೆ, ನಮ್ಮ ಪಕ್ಷ ವಿರೋಧಿಸ್ತದೆ. ಅದಕ್ಕೆ ಇನ್ನೊಂದು ಸಲ ಪ್ರಾಪರಾಗಿ ಅದನ್ನು ಯಾರಿಗೂ ಅನ್ಯಾಯ ಆಗಲಾರ್ದಂತೆ ಡೋರ್ ಟು ಡೋರ್ ಹೋಗಿ ಒಂದು ಪ್ರಾಪರ್ ಫಾರ್ಮ್ಯಾಟ್ದಲ್ಲಿ ವಿಡಿಯೋಗಳ ಮುಖಾಂತರ ಅವ್ರು ಯಾವಾಗೇ ಬಂದು ಕೇಳಿದ್ರು ಸಹಿತ ಆ ವಿಡಿಯೋ ಮಾಡಿ ಅವ್ರ ಜಾತಿ ಕಾಲಮ್ಮು, ಅವ್ರ ಹೆಸರು, ಪೂರ್ತಿ ಹೆಸರು, ವಿಳಾಸ ಹೇಳ್ಕೊಂಡು ಅದನ್ನು ಮಾಡಬೇಕು ಅನ್ನೋಂಥ ಒಂದು ವಿನಂತಿಯನ್ನು ಸಂದರ್ಭದಲ್ಲಿ ಮಾಡ್ತಾರೆ. ಪ್ರತಿಯೊಂದು ಮನೆಯಲ್ಲಿ ವಿಡಿಯೋ ಮಾಡಬೇಕು, ಅವ್ರು ಹೇಳೋದು ಕೇಳ್ಕೋಬೇಕು. ನಾವು ಯಾವಾಗಾದ್ರೂ ಲಂಸಮ್ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಶಾಂಪಲ್ ಆಗಿ ಚೆಕ್ ಮಾಡಕ್ಕೆ ಹೋದ್ರೆ ಅದ್ರಲ್ಲಿ ಡಿಟೇಲ್ ಆಗಿರಬೇಕು. ಆ ಊರಲ್ಲಿ ಒಂದು 1000 ಜನ ಜನಸಂಖ್ಯೆ ಇದ್ದರೆ 1000 ಜನ ನಾವು ಟೆಸ್ಟ್ ಮಾಡಿದರೆ ಅವ್ರು ಮಾಡಿರುವಂಥ ರಿಪೋರ್ಟ್ಗೆ ಅದಕ್ಕೆ ಟ್ಯಾಲಿ ಆಗಬೇಕು. ಸರ್, ಈಗ ನಿಮ್ಮ ವೀರಶೈವ ಮಹಾಸಭಾದಿಂದಲೂ ಕೂಡ ಪ್ರಮುಖವಾಗಿ ಪಕ್ಷಾತೀತವಾಗಿ ವೀರಶೈವ ಲಿಂಗಾಯತ ಸಮಾಜದಲ್ಲಿ ನಾವು ಇದಕ್ಕೆ ವಿರೋಧ ವ್ಯಕ್ತ ಮಾಡಿದ್ದೀವಿ. ಪಕ್ಷಾತೀತವಾಗಿ ನಮ್ಮ ಶಾಮನೂರು ಶಿವಶಂಕರಪ್ಪನವ್ರು ಇರ್ಬೋದು, ನಮ್ಮ ಪಕ್ಷದ ಹಿರಿಯರು ಶಂಕರ್ ಬಿದಿರಿ ಅವರು ಇದ್ದಾರೆ, ಬೇರೆ ಬೇರೆ ಪ್ರಮುಖರು ಖಂಡ್ರೆ ಅವರಿದ್ದಾರೆ. ಅವ್ರು ಬೇರೆ ಪಕ್ಷದಲ್ಲಿದ್ದರೂ ಸಹಿತ ಮತ್ತು ಒಕ್ಕಲಿಗ ಗೌಡರು ಸಹಿತ ಇದಕ್ಕೆ ಅಪೋಸ್ ಮಾಡಿದ್ದಾರೆ. ಇದನ್ನು ಅವರು ಬೇರೆ ತಮ್ಮ ಚೌಕಟ್ಟಿನಲ್ಲಿ ಅದನ್ನು ಮೀಟಿಂಗ್ ಮಾಡಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆ ಸಂದರ್ಭ ಬಂದಾಗ ನಾವು ಅದು ತಕ್ಕ ಉತ್ತರವನ್ನು ಪಾಠವನ್ನು ಕೊಡ್ತೀವಿ ಅನ್ನೋಂಥ ಮಾತನ್ನು ಸಹಿತ ಅದೇ ಪಕ್ಷದಲ್ಲಿರುವಂಥವ್ರು ಸಹಿತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಅಟಕ್ ಬಿದ್ದಂಗಿದ್ದಾರೆ ಸರ್. ಈಗ ಏನೇ ಆಗಲಿ ಹುದ್ದೆಯನ್ನು ಜಾರಿ ಮಾಡಿ ಅಂತ ಮತ್ತೆ CM ಅವರು ಕೂಡ ಸರ್ವೆ ಮಾಡಿಸಿದ್ದಾರಂತೆ. ಅದರಲ್ಲಿ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. 178 ಕ್ಷೇತ್ರಗಳಲ್ಲಿ ಅಹಿಂದ ವರ್ಗದವರೇ ನಿರ್ಣಾಯಕ, ಅವರ ಮತಗಳೇ ನಿರ್ಣಾಯಕ ಅನ್ನೋದು ಮಾಹಿತಿ ಬಂದಿದೆ. ನಾನೇನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಮನೆಗೆ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಆ ಜಾತಿ ಕಾಲದಲ್ಲಿ ಸರಿಯಾದ ಫಾರ್ಮ್ಯಾಟ್ದಲ್ಲಿ ಅವ್ರು ಮಾಡಿಬಿಟ್ರೆ ಅವ್ರನ್ನೆಲ್ಲರಿಗೂ ತೋರಿಸ್ಬೋದಲ್ಲ. ಒಬ್ಬರು ರಿಟೈರ್ಡ್ ಜಡ್ಜನ್ನು ಒಂದು ನೇತೃತ್ವದಲ್ಲಿ ಇದನ್ನೆಲ್ಲ ಸರ್ವೆ ಮಾಡಿದಾಗ ಅಂಕಿಅಂಶಗಳು ಭಾಳ ಸ್ಪಷ್ಟವಾಗಿರ್ತದೆ. ಯಾರ್ದು ಆ್ಯಕ್ಚುಯಲ್ ಆಗಿ ಏನಿದೆ ಅನ್ನೋಂಥದ್ದು ನಾವು ಅನೌನ್ಸ್ ಮಾಡಬೇಕು. ಸರಿ, ಇನ್ನೊಂದು ಪ್ರಮುಖ ವಿಚಾರ, ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ನೋಡಿ. ಈಗ ರಾಜ್ಯಾಧ್ಯಕ್ಷರು 1.5 ವರ್ಷ ಆಗಿದೆ, ಇನ್ನೂ 1.5 ವರ್ಷ ಅವ್ರದ್ದು ಟೈಮ್ ಇದೆ. ಮತ್ತು ಈಗಾಗಲೇ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯವನ್ನು ಸುತ್ತಾ ಇದ್ದಾರೆ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದು ಮೇಲಿನವರೆಲ್ಲರೂ ಕೂಡಿ ಅವ್ರಿಗೆ ಇದನ್ನೇನು ಜವಾಬ್ದಾರಿ ಕೊಟ್ಟಿದ್ದಾರೆ, ಅವರು ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಈಗ ಜಾಗ ಖಾಲಿ ಇರೋದ್ರಿಂದ ಅದು ಚರ್ಚೆ ಮಾಡುವಂಥದ್ದು ಅಪ್ರಸ್ತುತ ಅನ್ನುವಂಥದ್ದು ನನ್ನ ಭಾವನೆ.